ಜಯಮ್ಮ, ಜಯಮ್ಮ, ಮಾಯಾ, ಮಾಯಾ, ಯಾರು ಕಾಣಿಸ್ತಾ ಇಲ್ವಲ್ಲ? ಹರಿತಾ? ಓ ಬೀಗ್ರು, ಅಳಿಯಂದ್ರು, ಬರಬೇಕು ಬರಬೇಕು. ಏನ್ ಅಳಿಯಂದ್ರೆ ಎಂಟಿ ತವ್ರ ಮನೆಗೆ ಬಂದು ಇನ್ನೂ 2 ದಿವಸ 3 ದಿವಸ ಆಗಿಲ್ಲ. ಆಳೆ ಎಂಟಿ ಹುಡುಕಿ ಬಂದ್ಬಿಟ್ರೇನು? ಅದು ಇಬ್ರು ಬಂದಿದ್ದೀರಾ? ಏನ್ ಸಮಾಚಾರ? ಏನೂ ಇಲ್ಲ ಅತ್ತೆ, ಅದೇ ಮಾಯಾ ಬಂದವಳು ವಾಪಸ್ ಬರಲಿಲ್ವಲ್ಲ, ಅದಕ್ಕೇನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮಯ್ಯ ನಾನು ಬತ್ತೀನಿ ನಡಿ, ಹಂಗೇನೆ ನಿಮ್ಮ ಅವು ಬೇರೆ ಚೆನ್ನಾಗಿಲ್ವಂತೆ, ನೋಡ್ಕೊಂಬರೋಣ ಅಂತನ ಬಂತು ಅಮ್ಮಯ್ಯನೂ. ಹಾಂ ಹೌದಾ, ಸರಿ ಬರಿ ಬರಿ ಒಳಕ್ಕೆ ಬರಿ ಹೇಳಿ ಅಂದ್ರೆ. ಅಕ್ಕ ಬಾ ಕುತ್ಕೋ ಬಾ. ಸರಿ ಜಯಮ್ಮ, ಎಲ್ಲಿ ನಿನ್ ಗಂಡ? ಈಗ ಹೆಂಗಿದಾನೆ? ಅಯ್ಯೋ ನನ್ನ ಗಂಡನ, ಅಯ್ಯೋ ಈಗಲೂ ಹುಷಾರಿಲ್ಲ ಕಣಕ್ಕ. ಏನ್ ಮಾಡ್ತೀಯ? ಡಾಕ್ಟ್ರು ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಅಂತಂದ್ರ ನಾವು ಬೆಂಗಳೂರಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೀವಿ, ಅದ್ಯಾವುದೋ ಆಸ್ಪತ್ರೆಗೆ. ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರ ನಿನ್ ಗಂಡನ? ನಾವೆಲ್ಲ ಮನೆ ಕರ್ಕೊಂಡ್ ಬಂದಿದ್ರೇನೋ, ನೋಡ್ಕೊಂಡು ಹೋಗೋಣ ಅಂತ ನಾವು ಬಂದ್ವಿ. ನೀನ್ ನೋಡಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿರ ಅಂತ ಹೇಳ್ತಾ ಇದ್ಯಾ? ಅಯ್ಯೋ ದೇವ್ರೆ, ಅಷ್ಟೊಂದು ಸೀರಿಯಸ್ ಕಾಯಿಲೆನಾ? ಹೌದಕ್ಕ, ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋದ್ರೇನೆ ಹುಷಾರಾಗೋದು ಅಂತನ ಇಲ್ಲಿ ಹೇಳಿದ್ರ, ಅದಕ್ಕೇನೆ ಅಲ್ಲಿಗೆ ಕರ್ಕೊಂಡು ಹೋದ್ವಿ. ಇನ್ನೇನ್ ಮಾಡೋದು ಹೇಳು? ಇನ್ನನ ಅವ್ರು ಹುಷಾರಾಗಕ್ಕೆ 15 ದಿವಸ ಆಗುತ್ತಂತೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ. ಹೌದಾತೆ? ಅಷ್ಟು ಸೀರಿಯಸ್ ಕಾಯಿಲೆನಾ? ಅಯ್ಯೋ ನಾವೆಲ್ಲನೋ ಎದೆನೋವು ಅಂದರೆ ಏನು ಬಿಡು, ಲೈಟಾಗೇನೋ ಎದೆನೋವು ಬಂದಿರುತ್ತೆ, ಆಸ್ಪತ್ರೆಗೆ ತೋರಿಸಿರ್ತಾರೆ, ನೋಡಿ ಬರ್ತಾಳೆ ಮಾಯಾ ಅಂತ ಅಂದ್ಕೊಂಡಿದ್ವಿ. ಈಗ ಮಾಯಾ ಎಲ್ಲಿ? ಮಾವನ ಹತ್ರ ಯಾರಿದ್ದಾರೆ ನೋಡ್ಕೊಂಬಕ್ಕೆ? ನೀವು ನೋಡಿದ್ರೆ ಇಲ್ಲೇ ಇದ್ದೀರಾ? ಓ, ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಅಲ್ಲ ಕಣೆ ಜಯಮ್ಮ, ನಿನ್ ಗಂಡನ ಆಸ್ಪತ್ರೆ ಬಿಟ್ಟು ನೀನು ನೋಡಿದ್ರೆ ಇಲ್ಲಿದೀಯಾ? ಆಸ್ಪತ್ರೆಗೆ ಒಬ್ಬರನ್ನೇ ಬಿಡ್ಕೊಂಬದಂತೆ, ಪೇಷಂಟ್ ಜೊತೆಗೆ ಒಬ್ಬರೇ ಇರಬೇಕು. ಯಾರನ್ನ ಓದಿರೋ ಅಂತಾರು ಬುದ್ಧಿವಂತರು ಇರ್ರಿ, ಯಾತದ ಚೀಟಿ ಪಟ್ಟಿ ಕೊಟ್ರೆ ಔಷಧಿ ಪೌಷ್ಟಿ ತಂದು ಕೊಡಕ್ಕೆ ಏನಾನ ಇಂಗ್ಲೀಷ್ನಾಗ ಹೇಳಿದ್ರೆ ಅರ್ಥ ಮಾಡ್ಕೊಂಬಕ್ಕೊಬ್ರು ಓದಿರೋರು ಬೇಕು ಅಂತ ಹೇಳಿದ್ರ, ಅದಕ್ಕೆ ನಮ್ಮ ಮಾಯನೇ ಅಲ್ವಾ ಚೆನ್ನಾಗಿ ಓದಿರೋ ನಮ್ಮ ಮನೆಗೆ. ಅವಳಿಗಾದ್ರೆ ಇಂಗ್ಲೀಷ್ ಎಲ್ಲ ಅರ್ಥ ಆಗುತ್ತೆ, ಡಾಕ್ಟ್ರ್ ಜೊತೆನೂ ಚೆನ್ನಾಗಿ ಮಾತಾಡಿ ಇರ್ತಾಳೆ ಅಂತನ ಅವಳನ್ನೇ ಅಲ್ಲಿ ಬಿಟ್ಟು ನಾವು ವಾಪಸ್ ಬಂದ್ವಿ, ನಾನು ನನ್ನ ಮಗನೂ. ಅದಕ್ಕೆ ಮಾಯಾ ನಿಮ್ಮ ಮನೆಗೆ ಬರೋಕ್ಕಾಗಲಿಲ್ಲ. ನೀವು ಹಂಗೂ ಬಿಡು ಹೇಳೋಣ ಅಂದ್ಕೊಂಡ್ವಿ, ಮರ್ತು ಬಿಟ್ವಿ. ಏನು ಮಾಡೋದು? ಹೌದಾತೆ? ಅಯ್ಯೋ ಮಾಯಾ ಅಲ್ಲಿದ್ದಾಳೆ ಹಂಗಾದ್ರೆ? ಮಾಯಾ ಹಂಗಾರೆ ನಿಮ್ಮ ಮನೇಲಿ ಇಲ್ವಾ? ಇಲ್ಲ ಅಳಿ ಅಂದ್ರೆ ಅಲ್ಲಿದ್ದಾಳೆ. ಹಂಗಾದ್ರೆ ನಮ್ಮ ಸೊಸೆ ಇನ್ನೂ 15 ದಿವಸ ಹಂಗಾರೆ ನಮ್ಮ ಮನೆಗೆ ಬರಲ್ವೇನೆ ಜಯಮ್ಮ? ಅಯ್ಯೋ ಅಲ್ಲ, ಕರ್ಕೊಂಡೋಗಿ ಇನ್ನೂ 1 ವಾರನೂ ಆಗಿಲ್ವಲ್ಲೇ, ಆಲೇನೆ ಹಿಂಗಾಗೋಯ್ತು. ಅಲ್ಲ, ಈ ಅರಿತನ್ನೋ ಅಥವಾ ನಿನ್ನ ಮಗನ ಯಾರನ್ನಾದ್ರೂ ಆಸ್ಪತ್ರೆಗೆ ಇರಿಸ್ಬೋದಾಗಿತ್ತಲ್ಲ? ಅಲ್ಲ, ನಮ್ಮನ್ನೊಂದು ಮಾತನ್ನು ಕೇಳಿಲ್ಲ, ಹಂಗೆ ಕಳಿಸ್ಬಿಟ್ಟಿದ್ಯಾ? ಅಯ್ಯೋ, ಈ ಅರಿತನ್ಗೂ ಬುದ್ಧಿ ಇಲ್ಲ, ನನ್ನ ಮಗುಗೂ ಗೊತ್ತಾಗಲ್ಲ. ಅದಕ್ಕೆ ಇವರಿಬ್ರು ಬಿಟ್ರೆ ಸರಿ ಆಗಲ್ಲ ಅಂತಾನ. ನನ್ನ ಮಗಳಾದ್ರೇನೆ ಚೆನ್ನಾಗಿ ಓದೋಳಲ್ವಾ, ಅವಳಾದ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಂತಾಳೆ, ಅಲ್ಲಿ ಡಾಕ್ಟರ್ ಹತ್ರ ಮಾತಾಡಕ್ಕೂ ಎಲ್ಲ ಸರಿ ಆಗುತ್ತೆ ಅಂತ ನಾವು ಅವಳನ್ನೇ ಕಳ್ಸಿರೋದು. ಅಲ್ಲ, ಇಂಥ ಕಷ್ಟದಾಗೂ ನಿಮ್ಮನ್ನ ಕೇಳಿ ನಿಮ್ಮ ಸೊಸೆನ ಆಸ್ಪತ್ರೆಗೆ ಕಳಿಸ್ಬೇಕಾಗಿತ್ತಾ? ಹೇಳ್ರಿ. ಹಂಗಲ್ಲ ಅತ್ತೆ, ಒಂದು ಮಾತು ಫೋನೂ ಮಾಡಲಿಲ್ಲ. ಈಗ ಹೋಗ್ಲಿ, ಫೋನ್ ಮಾಡಿದರೆ ಫೋನನ್ನು ಸ್ವಿಚ್ ಆಫ್ ಅಂತ ಬರ್ತೈತೆ ಮಾಯಿಂದು. ಫೋನ್ ತಗೊಂಡೋಗಿಲ್ವಾ ಅಲ್ಲಿ ಆಸ್ಪತ್ರೆಗೆ? ಫೋನು ಯೂಸ್ ಮಾಡಲ್ವಾ ಅತ್ತೆ? ಇಲ್ಲ ಅಳಿ ಅಂದ್ರೆ ಆ ಆಸ್ಪತ್ರೆ ತುಂಬಾ ಸ್ಟ್ರಿಕ್ಟು, ಅದಕ್ಕೇನೆ ಅಲ್ಲಿ ಫೋನ್ ಗಿನ್ ಏನು ಮಾಡಂಗಿಲ್ಲ. ಅದು ಬೇರೆ ಮಾಡಂಗೇ ಇಲ್ಲ. ನಾವು ಯಾವಾಗಾದ್ರೂ ಒಂದ್ಸಲ ಮಾಡ್ಬೋದು ಅಷ್ಟೇನೆ. ದಿನದಲ್ಲಿ 1 ಟೈಮ್ ಮಾತ್ರ, ಒಂದ್ಸರಿ ಮಾತಾಡಿದ್ಮೇಲೆ ತಿರ್ಗಿ ಇನ್ನೊಂದು ದಿವಸ ತಕನ ಫೋನ್ ಮಾಡಂಗೇ ಇಲ್ಲ ಅಲ್ಲಿರೋರ್ಗೆ. ಹಂಗೆ ಸ್ಟ್ರಿಕ್ಟು ಅಲ್ಲಿ. ಹೌದಾ? ಅಯ್ಯೋ ದೇವ್ರೆ, ಇದೇನೇ ಇದು? ಅಲ್ಲ, ಈ ಮನೆ ಬಿಟ್ಟು ಹೋಗಿ 1 ವಾರ ಆಯ್ತು, ಇವರಿಬ್ರು ಗಂಡ ಹೆಂಡತಿ ಒಂದಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ರೆ, ಈಗ ನೋಡಿದ್ರೆ ಹಿಂಗಾಗೋಯ್ತಲ್ಲೇ. ನಾವು ಹೋಗಿ ಅಲ್ಲಿ ನೋಡ್ಕೊಂಡು ಮಾತಾಡ್ಸ್ಕೊಬತ್ತೀವಿ. ಅದು ಎಲ್ಲಿ ಅಂತ ಅಡ್ರೆಸ್ ಬರ್ಕೊಡು. ಅಯ್ಯೋಯ್ಯೋ, ಅಲ್ಲಿಗೆಲ್ಲ ಹೋಗಕ್ಕಾಗಲ್ಲ, ನಾವೇ ಹೋಗಕ್ಕಲ್ಲ, ನಿಮ್ಮನ್ ಬಿಡ್ಕೊಂತಾರ. ಅದು ಬೆಂಗಳೂರು ಕಣ ಮುದ್ರಂಗಜ್ಜಿ, ನೀನ್ ಅಲ್ಲಿ ಹೋಗಕ್ಕಾಗುತ್ತೆ? ಏನು ಬೇಡ, ಅವರು ಇನ್ನೊಂದು 15 ದಿವಸ ಆದ್ಮೇಲೆ ಬರ್ತಾರಲ್ಲ, ಅವಾಗ ನಿಮ್ಗೆ ಹೇಳ್ಕೊಳ್ತೀನಿ, ನೀವು ಬಂದು ಮನೆಗೆ ಬಂದು ನೋಡ್ಕೊಂಡು ಹೋಗ್ಯವರಂತೆ. ಈಗ ಊಟ ಮಾಡ್ಕೊಂಡು ಹೋಗ್ರಿ. ಅತ್ತೆ, ಇದೇನಿದು? ಅಲ್ಲ ಮಾಯಾ 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 ನಿನ್ ಜೊತೆ ಇರ್ತಾಳೆ, ಸಂಸಾರ ಮಾಡ್ತಾಳೆ ಅನ್ಕೊಂಡಿದ್ ನೀನು. ಈ ಮುದ್ಕಿ ಮೊಮ್ಮಗು ನಿಂತ್ಕೊಡ್ತಾನೆ ಅಂತ ಅನ್ಕೊಂಡಿದ್ಲು. ಈ ಜಯಮ್ಮನ ಮುಂದೆ ನಿಮ್ಮ ಆಟ ನಡೆಯಲ್ಲ. 2 ಬಕ್ರಾಗಳು. ನಾನು ಹೇಳೋದೆಲ್ಲ ನಿಜ ಅನ್ಕೊಂಡು ಹೌದಾ ಹಂಗ ಅಂತಿದ್ದಾವೆ. ಅಯ್ಯೋ ಹರಿತಾ, ಹರಿತಾ ನೀನಾದ್ರೂ ಬಾರೆ, ಹೋಗಿ ನೋಡ್ಕೊಂಬರೋಣ. ಇಲ್ಲ ಒಂದು ಫೋನ್ ಆದ್ರೂ ಮಾಡು, ಫೋನ್ ಮಾಡಿದ್ರೆ ಮಾತಾದ್ರೂ ಆಡ್ಬೋದು. ಅಜ್ಜಿ, ಅತ್ತೆ
ಅಯ್ಯೋ ಅವಳು ಹೋಗಕ್ಕಾಗಲ್ಲ, ಯಾರು ಹೋಗಕ್ಕಾಗಲ್ಲ. ಒಟ್ನಲ್ಲಿ ಇನ್ನು 15 ದಿವಸ ಈ ಕಡೆಗೆ ಯಾರು ಬರಲೇಬೇಡಿ, ನಿಮ್ಮ ಫ್ಯಾಮಿಲಿ ಕಡೆಯಿಂದ ನೀವು ಯಾರು ಬರಂಗಿಲ್ಲ ಅಂತನ ಡಾಕ್ಟ್ರು ಸ್ಟ್ರಿಕ್ಟ್ ಆಗಿ ಹೇಳವ್ರೆ. ಯಾರು ಹೋಗಂಗಿಲ್ಲ. ಹೇಳಿದ್ನಲ್ಲ, ಏನು ಹೇಳಿದ್ರೆ ಅರ್ಥನೇ ಮಾಡ್ಕೊಂಬಲ್ಲ ನೀವು. ನಿಮ್ಮ ಸೊಸೆ ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇದ್ದಾಳೆ. ಏನೋ ಅವ್ರ ಅಪ್ಪನ ನೋಡ್ಕೊಂತ ಇದ್ದಾಳೆ. ಅದು ಅಲ್ಲದೆ ಅವ್ರ ಅಪ್ಪಗೆ ಅವಳು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವ್ರ ಅಪ್ಪನ ಜೊತೆಗೆ ಅವಳಿದ್ರೆ ಬೇಗ ಹುಷಾರಾಗ್ತಾರೆ ಅಂತನ ಅವಳೇ ಇರ್ಲಿ ಅಂತ ಅವ್ರ ಅಪ್ಪನೂ ಹೇಳ್ತು. ನಿಮಗ್ ಬೇಜಾರಾಗ್ತಿದೆ ಅಂತ ಗೊತ್ತು. ನಿಮ್ ಸೊಸೆ ಪಾಪ ಒಂದು ವಾರನೂ ನಿಮ್ ಜೊತೆಗೆ ಇರ್ಲಿಲ್ಲ ಮನೆಗೆ ಅಂತನ. ಆದ್ರೆ ಏನ್ ಮಾಡೋದು, ಹಿಂಗ ಆಗೋಯ್ತಲ್ಲ. ಅದಕ್ಕೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಏನ್ ಹೇಳಿ ಅಂದ್ರೆ ನಿಮ್ಗೂ ಅರ್ಥ ಆಗಲ್ವಾ? ನಿಮ್ಮ ಅಮ್ಮಗೆ ನೀವೇ ಹೇಳ್ಬೇಕು. ಸರಿ ಆಯಿತು ಬಿಡಿ ಅತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ ಈ ಥರ ಆದಮೇಲೆ. ನಾವಿನ್ನು ಬರ್ತೀವಿ. ನಾವು ನೋಡಿಕೊಂಡು ಮಾಯಿನೂ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿರಿ ಈ ಥರ ಆಯಿತು. ಅಮ್ಮ ನಡಿ ಹೋಗೋಣ. ಅಯ್ಯೋ ಊಟ ಮಾಡ್ಕೊಂಡು ಹೋಗಿರಂತ ಇರ್ರಿ, ಊಟಕ್ಕೆ ಇಡ್ತೀನಿ. ಬೇಡಮ್ಮಯ್ಯ, ಊಟ ಬೇಡ, ಏನು ಬೇಡ. ನಾವು ಮಾತಾಡ್ಸ್ಕೊಂಡು ಹೋಗೋಣ, ಮನೆಗೆ ಬಂದಿರ್ತಾರೇನೋ ಹಾಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿರಿ ಹಿಂಗಾಯ್ತು. ಒಂದು ಫೋನೂ ಮಾಡೋಕ್ಕಾಗಲ್ಲ, ಅಲ್ಲಿಗೆ ಹೋಗೋಕ್ಕೂ ಆಗಲ್ಲ ಅಂತ ಹೇಳ್ತೀರಾ. ಏನು ಮಾಡೋದು ಏನೋ. ಬಾರೋ ಜಿಂಜ ಹೋಗೋಣ. ಓದು ಪೀಡೆಗಳು ನಂಬ್ಕೊಂಡು ಇನ್ನು 15 ದಿವಸ ಒಳಗಡೆ ಯಾರಾದ್ರೂ ಒಳ್ಳೆ ಹುಡುಗನ್ ನೋಡಿ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಮಾಡ್ಬಿಡ್ತೀನಿ. ಏನತ್ತೆ ಎಷ್ಟು ಸುಳ್ಳು ಹೇಳ್ತೀರಾ? ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು. ಈ ಥರ ಸುಳ್ಳು ಹೇಳ್ಬಾರ್ದತ್ತೆ. ನಿಜ ಹೇಳಿ ಬೇಕು ಅಂದರೆ ಅವ್ರು ನಿಮ್ಮ ಕಂಡ್ರೆ ಇಷ್ಟ ಇಲ್ಲ, ನಿಮ್ಮ ಜೊತೆಗೆ ಜೀವನ ಮಾಡೋಕೆ ಇಷ್ಟ ಇಲ್ಲ ಅಂತ ಒಳ್ಳೆ ಮಾತಲ್ಲಿ ಹೇಳಿ ಬಗೆಹರಿಸ್ಕೋಬೋದಾಗಿತ್ತು ಡಿವೋರ್ಸ್ ತಗೊಂಡು. ನಾವು ಡಿವೋರ್ಸ್ ಕೊಡ್ರಿ ಅಂತ ಕೇಳಿದ್ವಿ ತಾನೆ ಇಲ್ಲಿದ್ದಾಗಲೇನೆ. ಡಿವೋರ್ಸ್ ಕೊಡಲ್ಲ, ಮಗಳನ್ನ ಕಳಿಸು, ಇಲ್ಲಾಂದ್ರೆ ನಾವಿಲ್ಲಿಂದ ಹೋಗಲ್ಲ ಅಂತ ಹೆಂಗೆ ನಮ್ಮನೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಅದಕ್ಕೇನೆ ಸರಿಯಾಗಿ ಮಾಡಿದೀನಿ. ಮೋಸಕ್ಕೆ ಮೋಸ. ನೀನೇನು ಒಳ್ಳೆಯವ್ರ ಥರ ಪೋಸ್ ಕೊಡ್ಬೇಡ, ನಡಿ ಸುಮ್ಮನೆ. ಏನಾದ್ರೂ ಅವ್ರಿಗೆ ನಿಜ ಹೇಳಕ್ಕೆ ಏನಾದ್ರು ಪ್ರಯತ್ನ ಪಟ್ರೆ ನೀನು ಈ ಮನೆಯಿಂದ ಓಡೋಕ್ಕೆ ಕಣೆ ಅರಿತಾ. ಮುಚ್ಕೊಂಡಿರ್ಬೇಕು. ಅಯ್ಯೋ ನಾನು ಯಾಕತ್ತೆ ಹೇಳೋಣ, ನಾನೇನು ಹೇಳ್ತೀನಿ ಅಂತ ಹೇಳಿನ, ನೀವ್ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ಯಾಕೋ ಏನೋ ಭಾಳ ಫೀಲಿಂಗ್ ಮಾಡ್ಕೊಂತಿದ್ದಲ್ಲ ಅವ್ರ ಬಗ್ಗೆ, ಅದಕ್ಕೆ ಹೇಳಿದೆ. ಹಂಗೇನಿಲ್ಲ ಅತ್ತೆ, ಹಂಗೇನಿಲ್ಲ. ನಡಿಯಮ್ಮ ಹೋಗೋಣ. ಅಯ್ಯೋ ಎಂಥ ಕೆಲಸ ಆಯಿತು. ಅಲ್ಲ ಮಾಯ ನಮ್ಮ ಮನೆಗೆ ಬಂದು ಒಂದು ವಾರನೂ ಇರಲಿಲ್ವಲ್ಲಮ್ಮ ನನ್ನ ಜೊತೆ. ಯಾಕೋ ನಿಮ್ಮ ಅತ್ತೆ ಮೇಲೆ ಅನುಮಾನ ಕಣೋ. ಏನಾದ್ರೂ ಸುಳ್ಳು ಹೇಳ್ತಾ ಇದ್ದಾಳ ನಮಗೆ ಅಂತಾನ. ಯಾಕಮ್ಮ ಹಂಗೆ ಹೇಳ್ತಾ ಇದೆಯಾ? ಸುಳ್ಳು ಯಾಕೆ ಹೇಳ್ತಾರೆ? ಮಾವನಿಗೆ ಹುಷಾರಿಲ್ಲ ಅಂತ ಅವತ್ತೇ ಕರ್ಕೊಂಬಂದಾಗ್ಲೇ ಹೇಳಿದ್ರಲ್ವಾ ಎದೆ ನೋವು ಬಂದೈತಿ ಅಂತ. ಅಲ್ಲ ಹೇಳಿದ್ಲು ಅದೇನೋ, ಆದರೆ ಯಾವ ಆಸ್ಪತ್ರೆ ಅಂತ ಹೇಳಲಿಲ್ಲ, ಯಾವ ಅಡ್ರೆಸ್ಸು ಅಂತಲೂ ಹೇಳಲಿಲ್ಲ. ಫೋನ್ ಮಾಡೋಣ ಅಂದರೆ ಒಂದು ಫೋನ್ ನಂಬರೂ ಅಲ್ಲಿ ಹೋಗಲ್ಲ, ಫೋನ್ ಮಾಡೋಂಗಿಲ್ಲ ಅಲ್ಲಿ ಅಂತಾಳೆ. ಇವಳು ನೋಡಿರಿ ಇಲ್ಲಿ ಸೇರ್ಕೊಂಡವಳೆ, ಗಂಡಕ್ಕೆ ಚೆನ್ನಾಗಿಲ್ಲ ಅಂದ್ರೂ ಅವಳು ಮಾಯನ್ನ ಅಲ್ಲಿ ಬಿಟ್ಟಿದ್ದೀನಿ ಅಂತಾಳೆ. ಇದು ಹೆಂಗೆ ಅಂತ ನನಗೆ ಯಾಕೋ ನಿಮ್ಮ ಅತ್ತೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಒಂದು ಫೋನ್ ಮಾಡೋಕ್ಕಾಗಲ್ಲ ಅಂದರೆ ಅದಿನೆಂಥ ಆಸ್ಪತ್ರೆ? ಹೇಳು. ಹೌದಮ್ಮ, ನನಗೂ ಅದೇ ಅನುಮಾನ. ಫೋನೂ ಹೋಗಲ್ಲ ಅಂತಂದರೆ ಇದೇನು ಹೇಳ್ತಾ ಇರೋದು ನಿಜನೋ ಅಥವಾ ಏನಾದರೂ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರಾ ಅಂತ. ಯಾಕೋ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಬಾ, ಅದು ಹೆಂಗೆ, ಎಲ್ಲಿ ಸುಳ್ಳು ಹೇಳ್ತಾ ಇದ್ದಾಳ ನಿಜ ಹೇಳ್ತಾ ಇದ್ದಾಳ ಅಂತನ ಕಂಡಿಡಿಯೋಣ. ಬಾ. ಬಾ ಇಲ್ಲಿ ಹೇಳ್ತೀನಿ. ಇವಳು ಯಾಕೋ ಜಯ್ಯಿ ನಾಟಕ ಮಾಡ್ತಾಳೆ. ಇವಳಿಗೆ ಮಗಳನ್ನ ನಮ್ಮ ಜೊತೆ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ, ನಮ್ಮನ್ನ ಮನೆ ಬಿಟ್ಟು ಓಡ್ಸೋಕ್ಕೋಸ್ಕರ ಕಳಿಸಿದ್ಲು ಏನೋ ಅಂತ ಅನಿಸುತ್ತೆ ನನಗೆ. ಯಾಕನ ಇವಾಗ ಇವಳು ಹಿಂಗೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅನುಮಾನ ಬಂದಾಗಿಂದನ ನನಗೆ ಯಾಕೋ ಇವಳು ನಿಜವಾಗ್ಲೂ ಮಗಳನ್ನ ಪ್ರೀತಿಯಿಂದ ಕಳಿಸಿಲ್ಲ, ನಮ್ಮನ್ನ ಮನೆ ಬಿಟ್ಟು ಓಡ್ಸೋಕೆ ಕಳಿಸಿದ್ದಾಳೆ ಅಂತ ಅನುಮಾನ ಬರ್ತಾ ಐತಿ. ಈಗ ಏನು ಮಾಡೋದು ಅಂದರೆ ಅವನ ಇದನ್ನೆಲ್ಲ ಜಗ್ಗು ಅವನಿಗೆ ಒಂದಿಷ್ಟು ಎಣ್ಣೆ ಕುಡಿಸಿದ್ರೆ ಎಲ್ಲ ಬಾಯಿ ಬಿಡ್ತಾನೆ. ಅಲ್ವೇ? ಹೌದಮ್ಮ, ಎಲ್ಲೋಗಿ ಅವನೇ ಅಂತ ನಾನು ನೋಡಬೇಕು. ಅದೇ ಜಗ್ಗುನ ಮಾತಾಡ್ಸ್ಕೊಂಡು ಬಾಮೈದ ಬಾಮೈದ ಅಂತ ನಾನೇ ಎಣ್ಣೆ ಕುಡಿಸ್ತೀನಿ. ಅವಾಗೆಲ್ಲ ಇರೋ ಸತ್ಯ ಹೇಳ್ತಾನೆ, ಅವ್ರ ಅಮ್ಮ ಏನು ಪ್ಲಾನ್ ಮಾಡೈತಿ ಅಂತಾನ. ಅಲ್ವೇ? ನಡಿ ಅವನು ಮೋಸ ಹೊಡ್ಕೊಂಡು ಹೋಗಿರ್ತಾನೆ ಅನ್ಸುತ್ತೆ, ಎಲ್ಲೋ ಇರ್ತಾನೆ. ನೋಡೋಣ ನಡಿ. ನೋಡೋಣ ನಮ್ಮ ಅತ್ತೆ ಸುಳ್ಳು ಹೇಳ್ತಾಯ್ತೋ ನಿಜ ಹೇಳ್ತೈತೋ ಅಂತ ಅವಾಗ ಗೊತ್ತಾಗುತ್ತೆ. ಬಾ ಹೋಗೋಣ, ತಿಳ್ಕೊಂಡು ಆಮೇಲೆ ಹೋಗೋಣ. ಈ ಊರು ಬಿಟ್ಟು ಅಲ್ಲಿ ತಕ್ಕ ಹೋಗೋದು ಬೇಡ. ನಿಜ ಆದರೆ ಹೋಗೋಣ, ಇಲ್ಲ ಅಂದರೆ ಜಯ್ಯ ಮುಗ್ರ ಆಚಾರ ಬಿಡಿಸೋಗೋಣ. ಅಮ್ಮ ಎಲ್ಲಿದ್ರು ಎಳ್ಕೊಂಡು ಹೋಗೋಣ ಮೊದಲು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.